ನಮಸ್ಕಾರ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನೀಗ ಸುರುಳಿ ಹೋಳಿಗೆ ಮಾಡ್ತಾಯಿದ್ದೀನಿ. ಇದು ಉತ್ತರ ಕರ್ನಾಟಕದ ವಿಶೇಷ ಅಡುಗೆ. ಇದನ್ನು ಯಾವ ಥರ ಮಾಡೋದು ಅಂದರೆ, ಇಲ್ಲಿ ನೋಡಿ, ಇದು ಒಣಕೊಬ್ಬರಿ, ಬೆಲ್ಲ, ಎಳ್ಳು, ಆಮೇಲೆ ಹುರುಗಡ್ಲೆ ಇದನ್ನೆಲ್ಲ ಸೇರಿಸಿ ನಾನೀಗ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಥರ ಮೈದಾ ಹಿಟ್ಟು ಬೇಕಾಗುತ್ತಲ್ಲ, ಮೈದಾ ಹಿಟ್ಟನ್ನು ನಾನು ಕಲಸಿಟ್ಟು, ಚಪಾತಿ ಹದಕ್ಕೆ ಕಲಸಿಟ್ಟು ಅರ್ಧ ಗಂಟೆ ನೆನೆ ಹಾಕಿಬಿಟ್ಟಿದ್ದೆ. ಈಗ ಇದನ್ನು ಎಲೆ ಮಾಡಬೇಕು. ಈ ಥರ ತೆಳ್ಳಗೆ ಎಲೆ, ಚಪಾತಿ ಗಾತ್ರದಲ್ಲಿ ಎಲೆನ, ಆದರೆ ಚಪಾತಿ ಅಷ್ಟು ದಪ್ಪ ಇರೋ ಹಾಗಿಲ್ಲ. ಇದನ್ನು ತೆಳ್ಳಗೆ ಉಜ್ಜಬೇಕಾಗುತ್ತೆ. ಉಜ್ಜಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಯಾವ ಥರ ಮಾಡೋದು ಅಂತ ನಾನು ಸ್ಟವ್ ಮೇಲೆ ದೋಸೆ ತವ ಇಟ್ಟಿದ್ದೀನಿ. ಅದು ಕಾಯೋವರೆಗೆ ಬಿಡೋಣ. ಮೀಡಿಯಮ್ ಹೀಟಲ್ಲೇ ಇರಲಿ. ನೋಡಿ, ಹಂಚ್ಕಾದಿಲ್ಲ, ಸ್ವಲ್ಪ ಕಾಯಿ ಚೆನ್ನಾಗಿ ಹಂಚ್ಕಾದಿದೆ. ನಾನು ಎಲೆನ ಉಜ್ಜಿಟ್ಕೊಂಡಿದ್ನಲ್ಲ, ಆ ಎಲೆನ ಹಾಕಿದ್ದೀನಿ. ಒಂದು ಸಲ ತಿರುಗಿಸಿ ಹಾಕಿಬಿಟ್ಟು ಈ ಥರ ನಾವು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಹುರುಗಡ್ಲೆ ಮತ್ತು ಒಣಕೊಬ್ಬರಿ, ಎಳ್ಳು, ಬೆಲ್ಲ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಈ ಥರ ಹಾಕಬೇಕು. ಹಾಕಿದ ತಕ್ಷಣ ಈ ಥರ ಮೀಡಿಯಮ್ ಹೀಟಲ್ಲೇ ಇರಲಿ ಸ್ಟವ್. ಹಿಂಗೆ ಮಾಡಿಬಿಟ್ಟು ಬಟ್ಟೆ ಸಹಾಯದಿಂದ, ಅಂದರೆ ಒಂದು ಮಡಿ ಬಟ್ಟೆಯಿಂದ ಈ ಥರ ನಿಧಾನವಾಗಿ ಅಮುಕಬೇಕು. ಪ್ರೆಸ್ ಮಾಡಿದ್ರೆ ಈ ಥರ ಕೊಡುತ್ತೆ. ಮತ್ತು ಈ ಥರ ಇದು ಕರಿಯೋದಲ್ಲ, ಇದು ಹೀಟಿನ ಮೇಲೆ ಬೇಯಿಸೋದು. ನೋಡಿ, ಈ ಥರ ಆಗುತ್ತೆ. ಆಮೇಲೆ ಮತ್ತೊಂದು ಸಲ ಈ ಕಡೆ ತಿರುಗಿಸಾಕು. ಈ ಥರ ಇನ್ನೊಂದು ಎಲೆ ಹಾಕ್ತಿದ್ದೀನಿ. ಈ ಥರ ಹಾಕಿ ಇದು ಸ್ವಲ್ಪ ಬೆಂದಿದೆ. ಇವಾಗ ತಿರುಗಿಸಾಕೊಳ್ತೀನಿ. ಈಗ ರೆಡಿ ಮಾಡಿರೋ ಇದನ್ನು ಅದಾದ ಸೂಸ್ಲನ್ನು ನಾವು ಇದಕ್ಕೆ ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಂಡು, ಕಡಿಮೆ ಆದರೆ ಇನ್ನೂ ಸ್ವಲ್ಪ ಬೇಕಿದ್ರೆ ಹಾಕ್ಕೋಬೋದು. ಸ್ವೀಟ್ ಜಾಸ್ತಿ ಬೇಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಈ ಥರ ಮಡಚಬೇಕು. ಸ್ವಲ್ಪ ಬಿಸಿ ಕೈಗಿದಾಗುತ್ತೆ. ಬೇಗನೆ ಮಾಡಬೇಕು. ಬೇಕಿದ್ರೆ ಸಿಮ್ಮಲ್ಲಿ ಇಟ್ಕೊಳ್ಳಿ ನೀವು. ಈ ಥರ ಮತ್ತು ತಿರುಗಿಸಿ ಹಾಕ್ಕೋಬೇಕು. ನೋಡಿ, ಇದು 15 ದಿವಸ ಇಟ್ಟರೂ ಏನು ಹಾಳಾಗಲ್ಲ. ಇದ್ರ ಹಾಲಿನ ಜೊತೆ ಇದು ತಿನ್ಬೋದು. ಸುರುಳಿ ಹೋಳಿಗೆ ಈಗ ರೆಡಿಯಾಗಿದೆ. ಇದನ್ನು ಯಾವ ಥರ ತಿನ್ನೋದು ಅಂದರೆ, ತಟ್ಟೆಯಲ್ಲಿ ಇದನ್ನು ಸಣ್ಣ ಸಣ್ಣ ಚೂರು ಮಾಡಿ ಹಾಕ್ಕೊಂಡು ಅದರಲ್ಲಿ ತುಪ್ಪ, ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ನೋದು. ಅದಕ್ಕೆ ನೆಂಚಿಗೆ ಉಪ್ಪಿನಕಾಯಿ ಆದರೆ ಸಾಕು. ಪಲ್ಯ, ಕೋಸಂಬರಿ ಬೇಕು ಅಂತ ಏನಿಲ್ಲ. ದಿಢೀರನ್ನ ಮಾಡಿಕೊಂಡು ಊಟ ಮಾಡ್ಬೋದು. ಊಟಕ್ಕೂ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ.